ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೊತೆ ಬೆಳಗಾವಿ ಜಿಲ್ಲೆಯ ಲೋಕೋಪಯೋಗಿ ಮಂತ್ರಿ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನನಗೆ ಹಾಗೂ ಸಚಿವ MB ಪಾಟೀಲ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡುವ ಕುರಿತು ಪಕ್ಷದೊಳಗೆ ಚರ್ಚೆ ನಡೆದಿದ್ದು ನಿಜ. ಆದರೆ ಈ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಅಂತಿಮ ನಿರ್ಧಾರ ಕೈಗೊಳ್ಳುತ್ತದೆ ಒಂದು ಮಾತು ಹೇಳಿದ್ದಾರೆ. ಆದರೆ DCM ನಮ್ಮ ಸತೀಶ್ ಜಾರಕಿಹೊಳಿ ಆಗ್ಬೋದಾ ಅನ್ನುವಂಥ ಒಂದು ಪ್ರಶ್ನೆ ಜಿಲ್ಲೆಯಾದ್ಯಂತ ಚರ್ಚೆ ಆಗ್ತಾ ಇದೆ. ಜನ ಮಾತಾಡ್ಕೊಳ್ತಿದ್ದಾರೆ, ಆಗಲಿ ಅಂತ ಕೆಲವು ಜನ, ಆಗಬಾರ್ದು ಅಂತ ಕೆಲವು ಜನ. ನಡೀತಾನೆ ರೀ, ಪರ ವಿರೋಧ. ಗಾಂಧಿಯವರ ವಿರೋಧ ಮಾಡುತ್ತಾ ಈ ದೇಶದಲ್ಲೇ ನಾವು ನೀವು ಯಾವ ಲೆಕ್ಕ. ಆ ದಿಶೆಯಲ್ಲೇ ಸತೀಶ್ ಅವರು ಹೇಳಿದ್ದು ನಿಜ ಇರ್ಬೋದಿಲ್ಲ ಅಂತ ಅಲ್ಲ. DCM ಆಸೆ ಆಗಬೇಕು, ಆಸೆನವರಲ್ಲಿರ್ಬೋದು. ಅಧ್ಯಕ್ಷ ಆಗ್ಬೇಕಂತ ಆಸೆ ಇತ್ತು, ಅದಕ್ಕೆ ಈಡೇರಲಿಲ್ಲ. ಲೋಕೋಪಯೋಗಿ ಸಿಕ್ತು, ಅದಕ್ಕೆ ಸಮಾಧಾನ ಮಾಡಿಕೊಂಡ್ರು. ಕಡೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಉಳಿದು ಅಂತ ಹೇಳಿದರು. ಮೋಸ್ಟ್ಲಿ ಈಗ DCM ಪೋಸ್ಟ್ ಕೊಡ್ಬೋದು ಅಂತ ಒಂದೇನು ಆಸೆ ಅವರಿಗೆ, ತಪ್ಪಂತಲ್ಲ. ಯಾಕಂದ್ರೆ ಪ್ರತಿಯೊಬ್ಬ ಆಸೆ ನನಗೂ ಅದ, ಈ ದೇಶದ ಪ್ರಧಾನಿ ಆಗ್ಬೇಕಂತೇಳಿ. ಅದನ್ನು ಮಾಡೋರು ಯಾರು, ಆ ಮಾತು ಬೇರೆ. ಬಟ್ DCM ಮಾಡುವಂತಹ ಅಥವಾ ಆಗುವಂತಹ ಪರಿಸ್ಥಿತಿ ಇವತ್ತು ನಮ್ಮ ಸತೀಶ್ ಅವ್ರ ಮುಂದದ. ಈ ಮಾತನಾಡಿದಾಗ ಸಹಜ ಒಂದು ಪ್ರಶ್ನೆ ಹೇಳುತ್ತದೆ, ಇನ್ನೊಂದು ಮಾತನ್ನು ಮಾತಾಡ್ತಾರೆ. ಹಂಗೆ ಮುಂದುವರೆದವರು, ಪಕ್ಷದ ಹಿತದೃಷ್ಟಿಯಿಂದ DCM ಸ್ಥಾನ ನೀಡೋ ವಿಚಾರ ಚರ್ಚೆ ಆಗುತ್ತಿತ್ತೆ ಹೊರತು ನಾವು ಯಾವುದೇ ಸ್ಥಾನಕ್ಕೆ ಬೇಡಿಕೆ ಇಟ್ಟಿಲ್ಲ, ಒತ್ತಡವನ್ನು ಹಾಕಿಲ್ಲ. ಪಕ್ಷವೇ ನಮ್ಮನ್ನು ಗುರುತಿಸಬೇಕು. ಇಲ್ಲಿ ಒಂದೊಂದು ಮಾತು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಭಾಳ ಬುದ್ಧಿವಂತರು ಸತೀಶ್ ಅವರು. ಇವತ್ತು ರಾಜ್ಯ ಮಟ್ಟದಲ್ಲಿ ಬೆಳೆದಂಥ ಒಂದು ಯಾವುದೋ ಮೂಲೆಯಲ್ಲಿದ್ದಂಥ ಗೋಕಾಗಿಂದ ಬೆಳೆದಿದ್ದು, ಅದಕ್ಕೆ ನಾವು ಹೆಮ್ಮೆ ಪಡುವಂಥ ವಿಷಯ. ಅದರಲ್ಲಿ ಎರಡು ಮಾತಿಲ್ಲ. ಆದ್ರೆ ಅವ್ರ ಮಾತು ನೋಡಿ ಎಷ್ಟು ಚಂದ ಬಳಸ್ತಾ ಇದ್ದಾರೆ. ಮುಖ್ಯವಾಗಿ ನಾವು ಯಾವುದೇ ಸ್ಥಾನಕ್ಕೆ ಭೇಟಿ ಇಟ್ಟಿಲ್ಲ, ಹೌದು ನಾವು ಇಟ್ಟಿಲ್ಲಪ್ಪ ಆಗ್ಬೇಕಂತೇಳಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಒತ್ತಡವನ್ನೂ ಹಾಕಿಲ್ಲ, ನಾವು ಮಾಡಲೇಬೇಕಂತ ಒತ್ತಡ ಇಲ್ಲ. ಹಾಗಂತೇಳಿ ಪಕ್ಷವೇ ನಮ್ಮನ್ನು ಗುರುತಿಸಬೇಕು, ಹಾಗಂತ ಅದು ಬಿಡುತ್ತಿಲ್ಲ. ಪಕ್ಷ ನಮ್ಮ ಗುರುತ ಮಾಡಲಿ, ಅದು ನಮ್ಮನ್ನು ಮಾಡಲಿ ಅಂತೇಳಿ ಮೂರು ಶಬ್ದಗಳು ವಿಶೇಷವಾಗಿ ಅವರ ಜಾಣತನವನ್ನು ಹೇಳ್ತಾರೆ. ಒಂದು ರೀತಿಯಿಂದ ನಮಗೆ ಆಸೆ ಇಲ್ಲ ಅಂತ ತೋರಿಸ್ಕೊಳ್ಳೋದು, ಎರಡನೇದ್ದು ಮಾಡಿದರೆ ತಪ್ಪಲ್ಲ ಅಂತ ತಿಳ್ಕೊಳ್ಳೋದು, ಮೂರನೇದಾಗಿ ಪಕ್ಷ ಗುರುತಿಸ್ಬೇಕಂತೇಳಿ ಪಕ್ಷಗಳು ಒತ್ತಡ ಹಾಕುವಂಥದ್ದು. ಯಾಕೆ ನಮ್ಮಲ್ಲಿ ಎಬಿಲಿಟಿ ನೋಡ್ಕೊಂಡು ಮಾಡಲಿ ಅಂತೇಳಿ. ಬಟ್ ಇಲ್ಲಿ ತಿಂಗ್ ಏನಪ್ಪ ಅದು ವಿಚಾರ ಏನಪ್ಪ ಅಂತಂದ್ರೆ, ಹೈಕಮಾಂಡ ಇವ್ರನ್ನ ಮತ್ತು MB ಪಾಟೀಲರನ್ನ ಉಪಮುಖ್ಯಮಂತ್ರಿ ಮಾಡ್ತದನ ಅಂತೇಳಿ. ಯಾಕಂದರೆ DK ಶಿವಕುಮಾರ್ ಅವರ ಮನೋಸ್ಥಿತಿಯನ್ನು ಅವ್ರು ಇರ್ಬೋದು, ದೊಡ್ಡದಾಗಿ ಮಾತಾಡ್ತಿರ್ಬೋದು, ಒಳ್ಳೆ ಮಾತಾಡ್ತಿರ್ಬೋದು. ರಾಜಕಾರಣದಲ್ಲಿ ಗೊತ್ತದಲ್ಲ, ಒಂದು ಕೈ ತೋರಿಸೋದು ಇನ್ನೊಂದು ಕೈಯಲ್ಲಿ ಹೊಡೆಯುವಂಥ ಕೆಲಸ ಮಾಡ್ತಿರ್ತದೆ. ಒಂದು ಬೆರಳು ತೋರಿಸೋದು ಮತ್ತೊಂದು ಬೆರಳನ್ನು ಜಪ್ಕೊಂಡು ಹೋಗುವಂಥದ್ದು. ಆ ದಿಶೆಯಲ್ಲಿ ಬುದ್ಧಿವಂತರಿದ್ದಾರೆ DK ಶಿವಕುಮಾರ್ ಅವರು. ಯಾಕಂದ್ರೆ ಅತ್ಯಂತ ಆತ್ಮೀಯ ಹೇಳ್ತಾ ಇದ್ದಾರೆ, ಸತೀಶ್ ಅವರಿಲ್ಲ ನಮ್ಮ ನಡಕ, ಸಿದ್ದರಾಮಯ್ಯ ನಡಕ ಏನಿಲ್ಲ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಇರ್ಬೋದು, ಇವತ್ತು ಮತ್ತೆ ಮರಳಿ ಕೂಡಿರ್ಬೋದು. ಯಾಕಂತಂದ್ರೆ ಈಗ ಮತ್ತೆ ಈ DK ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯನವರಿಗೆ ಈ ಖಾತೆ ಹಂಚಿಕೆ ವಿಷಯದಲ್ಲಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂದವು. ಈಗ ಅವ್ರಿಗೂ ಅನಿಸಿರ್ಬೋದು ಸಿದ್ದರಾಮಯ್ಯನವ್ರಿಗೆ, ಇಲ್ಲಪ್ಪ ನಾನು ಸತೀಶ್ ಅವ್ರನ್ನ ತೋರ್ಸಕ್ಕೆ ತಪ್ಪು ಮಾಡಿ ಏನೋ ಅಂತೇಳಿ ಅವರು ಒಳ್ಳೆ ರೀತಿ ಮಾತಾಡ್ತಾ ಇರ್ಬೋದು. ಮತ್ತು ವೈರಿ ಮಿತ್ರ, ಇದು ರಾಜಕೀಯದಲ್ಲಿ ನೀವು ಇವತ್ತು ಮಿತ್ರದಂತ ನಾಳೆ ಶತ್ರು ಆಗ್ತಾರೆ, ನಾಳೆ ಶತ್ರುದ ನಾಡ್ದ ಮಿತ್ರ ಆಗ್ತಾನೆ. ಆ ದಿಶೆಯಲ್ಲೇ ಅಷ್ಟು ಸಮೀಪ ಬಂದಿರ್ಬೋದು, ಅದೇನೂ ಇರಲಿ. ಆದರೆ DK ಅವರು ಈ ಜಾನ ಆಟದಲ್ಲಿ ಭಾಳ ಬುದ್ಧಿವಂತರು. ಯಾಕಂದ್ರೆ ಮೊದಲನೇದಾಗಿ ಅವ್ರ ನಂತರದಲ್ಲಿ ಯಾರಿಗೂ ಬೇಡಪ್ಪ DCM ಅಂತೇಳಿ ಫಿಕ್ಸ್ ಆಗಿ ಮನಸ್ಸನ್ನು ಗಟ್ಟಿ ಮಾಡ್ಕೊಂಡಂಥವ್ರು. ಮತ್ತು ಜೊತೆಗೆ ತಮ್ಮ ಜನರನ್ನು ಆಯ್ಕೆ ಮಾಡ್ಕೋಬೇಕು, ಸ್ವತಂತ್ರವಾಗಿ ನಮ್ಮ ಜನರು ಆಯ್ಕೆ ಮಾಡ್ಕೊಂಡಂತ ಮನಸ್ಸಿದೆ. ಅಂದಾಗ ಅವರು ಅದರಲ್ಲೂ DK ಅವರು 2028ರಲ್ಲೇ ನಾನು CM ಸ್ಥಾನದ ಸ್ಪರ್ಧೆ ಅಂತ ಹಲವು ಸಲ ಹೇಳ್ಕೊಂಡಿದ್ದರಿಂದಾಗೆ ಒಂದು ಆಲದ ಮರ ಕೆಳಗೆ ಇನ್ನೊಂದು ಮರವನ್ನು ಬೆಳೆಸಲಿಕ್ಕೆ ಸಾಧ್ಯದನ ಅನ್ನೋದು ಒಂದು ಸಾಮಾನ್ಯ ನೈಸರ್ಗಿಕ ನಿಯಮ. ಇದನ್ನು ಯಾರೂ ಅಲ್ಲಗಳಿದಿಲ್ಲ. ಯಾಕಂದ್ರೆ ಆಲದ ಮರದ ಕೆಳಗೆ ಇನ್ನೊಂದು ಮರ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ಹಂಗೆ ಈ DK ಅವರು ಇನ್ನು 2 DCM ಪೋಸ್ಟ್ಗಳನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಿಲ್ಲ ಸೂಕ್ಷ್ಮವಾಗಿ ನಾವು ಗಮನಿಸ್ಬೇಕಾಗಿದೆ. ಯಾಕಂದ್ರೆ ಇದೇ ನಮ್ಮ ಪರಮೇಶ್ವರ್ ಅವ್ರನ್ನ DCM ಮಾಡಬೇಕಾದ್ರೆ ಏನು ಕುರಿ ಕ್ವಾನ ಬಿದ್ದು ಅಂತ ನಮ್ಮಲ್ಲಿ ಮಾತುಗಳು ಬರ್ತಾವೆ ಸಹಜವಾಗಿ. ಯಾಕಂದರೆ ಸಿದ್ದರಾಮಯ್ಯರ ಒತ್ತಡದಲ್ಲಿ DCM ಆಗ್ಯದ. ಅದು ಸಿದ್ದರಾಮಯ್ಯ ಕಟ್ಟರಾಗಿ ನಿಂತಿದ್ರಿಂದ, ಇಲ್ಲಾಂದ್ರೆ ಅವರು ಆಗ್ತಿರಲ್ಲ. ಇವತ್ತು ನೋಡ್ರಿ ಅದೇ ಅಡ್ವರ್ಟೈಸ್ಗಳಲ್ಲೇ, ಸರ್ಕಾರಿ ಅಡ್ವರ್ಟೈಸಲ್ಲೇ ಇಬ್ಬರು ಹಾಕೊಳ್ತಾರೆ, ಉಳಿದ ಗಾಯ. ಅದು ಮೊದಲ ಸಿದ್ದರಾಮಯ್ಯನವ್ರು ಎಲ್ಲಿ ಫೋಟೋ ಬರ್ತದೆ ಅದು ಬಾಜುಕ್ ಅವ್ರಿಗೆ ಇರೋದನ್ನ DK ಅವರು ನೋಡ್ರಿ, ಅದನ್ನು ಹಿಂದಿನ ಅಡ್ವರ್ಟೈಸ್ಮೆಂಟು ಇವತ್ತಿನ ಅಡ್ವರ್ಟೈಸ್ಮೆಂಟ್. ಇಂಥ ಪ್ರಸಂಗದಲ್ಲೇ MB ಪಾಟೀಲ್ ಮತ್ತು ಸತೀಶ್ ಜಾರಕಿಹೊಳಿ ಅವರನ್ನು DCM ಮಾಡ್ತಾರೆ ಇವರು ಅಂತ. ಯಾಕಂದ್ರೆ ಆಲ್ರೆಡಿ ಬೆಳಗಾವಿ ಜಿಲ್ಲೆ ವಿಷಯದಲ್ಲಿ ಎಲ್ಲರಿಗೂ ಗೊತ್ತದ, ಈ ಸತೀಶ್ ಅವರ
ಒಂದು ಸಮಾನಾಂತರವಾಗಿ ಇನ್ನೊಂದು ಶಕ್ತಿಯನ್ನು ಹುಟ್ಟಾಕಿದ್ದಾರೆ. ಯಾರಪ್ಪ? ನಮ್ಮ ಲಕ್ಷ್ಮಣ ಸವದಿಯವರನ್ನು. ಲಕ್ಷ್ಮಣ ಸವದಿಯವರನ್ನು ಮೂಲತಃ ಇದು ಮಾಡಲೇಬಾರದು ಅನ್ನೋ ದೃಷ್ಟಿ ಇಟ್ಕೊಂಡು ಪಟ್ಟಣ್ಣವ್ರನ್ನ ಮತ್ತು ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರನ್ನ ಒತ್ತಡದಿಂದ ಮಾಡಬೇಕಂತ ಸಾಕಷ್ಟು ಪ್ರಯತ್ನ ಮಾಡಿದರು ನಮ್ಮ ಸತೀಶ್ ಅವರು. ಆದರೆ ಅವೆರಡೂ ಆಗಲೇ ಇಲ್ಲ. ಅದರಲ್ಲೂ ಅಶೋಕ್ ಪಟ್ಟಣ ಮೋಸ್ಟ್ ಸೀನಿಯರ್, ಅವ್ರದ್ದು ಆಗಲೇಬೇಕಾಯ್ತು ಪಾಪ, ಆಗಲಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕಾದ. ಅವೆರಡು ಪೋಸ್ಟ್ ಪ್ರಯತ್ನ ಮಾಡಿದ್ರು, ಕೌಜಲ್ಯವ್ರ ಸಲುವಾಗಿ ಪ್ರಯತ್ನ ಮಾಡಿದರು. ಆದರೆ ಡಿ ಕೆ ಶಿ ಅವರು ಭಾಳ ಜಾನ್ನಲ್ಲಿ ಇಟ್ಕೊಂಡು ಏನು ಮಾಡಿದ್ರಪ್ಪ ಅಂದರೆ ಇಬ್ಬರನ್ನ ಇಟ್ಕೊಂಡು 3 ಮಂದಿನ ಮಾಡ್ಬೋದು ಏನೋ ಇತ್ತು. ಯಾಕಂದರೆ ಈಗ ಒಂದು ವೇಳೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರನ್ನ ಮಾಡಿದರೆ ಟೀಕೆ ಒಳಗಾಗ್ತಾಯಿದ್ರು, ಯಾವ ಆತ್ಮೀಯರಿ ಹಾಗೆ ಹೀಗೆ ವ್ಯಂಗ್ಯವಾಗಿ ಮಾತಾಡ್ತಾಯಿದ್ರು. ಅದು ತಪ್ಪಿಸ್ಕೊಂಡವ್ರು ಮೊದಲು ಅವರು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ನ ಬದಿಗೆ ಸೇರಿಸಿ ಲಕ್ಷ್ಮಣ ಸವದಿ ಅವರನ್ನು ಇಲ್ಲೇ ಮಂತ್ರಿಗೆ ತಂದು ನಿಲ್ಲಿಸಿದ್ದಾರೆ. ಅಂದರೆ ಮುಂಬರುವ ದಿನಗಳಲ್ಲಿ ಬೆಳಗಾವಿ ಜಿಲ್ಲೆಯ ಮೇಲೆ ಹಿಡಿದು ಸಾಧಿಸ್ಬೇಕು ಅನ್ನೋಂಥ ಮನೋಭಾವನೆ ಅದ. ಅಂದಾಗ ಈಗ ನಮ್ಮ ಸತೀಶ್ ಅವ್ರನ್ನ ಆಗಿರ್ಬೋದು, ಎ ಬಿ ಪಾಟೀಲನವರು ಆಗಿರ್ಬೋದು, ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಿಕೊಂಡು ತಮಗೆ ಪ್ರತಿಸ್ಪರ್ಧೆಯನ್ನು ಮಾಡ್ಕೊಳ್ತಾರೆ ಅವರು ಅನ್ನೋ ಸಣ್ಣ ಪ್ರಶ್ನೆ. ಇದಕ್ಕೆ ಅವ್ರು ಸತೀಶ್ ಅವ್ರು ಬುದ್ಧಿಂತರಿದ್ದಾರೆ, ಉತ್ತರ ಹುಡುಕ್ತಾರೆ, ಆ ಮಾತು ಬೇರೆ. ಆದರೂ ಒಂದಿಷ್ಟು ನಮ್ಮ ಜನರು ಈ ಪ್ರಶ್ನೆ ಮಾಡಲೇಬೇಕಾಗಿದೆ. ಆಗ್ಬೋದಾ ನಮ್ಮ ಸತೀಶ್ ಅವರು ಮತ್ತು ಎ ಬಿ ಪಾಟೀಲ್ ಇಬ್ಬರೂ ಉಪಮುಖ್ಯಮಂತ್ರಿ ಮಾಡ್ಬೋದಾ ಈಗಿನ ಸಿ ಎಮ್ ಅವರು ಅಂತೇಳಿ ಒಂದು ಮೂಲಭೂತವಾದ ಪ್ರಶ್ನೆ. ಇದಕ್ಕೆ ಉತ್ತರ ಕೊಡಬೇಕಾದಂಥವರು ಮುಖ್ಯವಾಗಿ ಡಿ ಕೆ ಶಿ ಅವರು ಅದನ್ನು ಉತ್ತರ ಕೊಡೋಕ್ಕೆ ಸಾಧ್ಯವೂ ಇಲ್ಲ. ಯಾಕಂದ್ರೆ ಈಗ ಅವರ ಸಂಪುಟ ವಿಸ್ತರಣೆಯ ಒಂದು ಗದ್ದೆ ಅಂತಲ್ಲೇ ಹೇಗಾದ್ಮೇಲೆ ಅದನ್ನು ಹೊರಗೆ ಬರಬೇಕಂತ ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ತಾವು ನಿರ್ಮಿಸಿಕೊಂಡಂತಹ ಒಂದು ಬಲಿಯಲ್ಲಿ ಇವತ್ತು ಡಿ ಕೆ ಶಿ ಅವರು ಒದ್ದಾಡ್ತಾ ಇದ್ದಾರೆ. ಸರಳ ಇರ್ತದೆ ಭಾಳ. ಸಿದ್ದರಾಮಯ್ಯನ ವಿಶ್ವಾಸ ತೆಗೆದುಕೊಂಡು ಅವ್ರು ಹೇಳುವಂಥ ಕೆಲವೊಂದು ಮಂದಿ ತೊಗೊಂಡು ಹೋಗಿಬಿಟ್ರೆ ಮುಗಿದೇ ಬಿಡ್ತಿದ್ದು. ಏನು ಭಾಳ ದೂರ ಬಂದಿದ್ದಾರೆ. ಅದೇ ಕಾಲಕ್ಕೆ ಬಿಡದಿ ವಿಷಯದಲ್ಲಿ ಸಹಿತ ಅನಗತ್ಯ ಸಮಸ್ಯೆನ ಮೇಲೆ ತೊಗೊಂಡು ಹೋಗಿಬಿಟ್ರು. ಅದರ ಬದಲಾಗಿ ಇವತ್ತಿನ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ, ಭ್ರಷ್ಟಾಚಾರಗಳನ್ನು ಬಡಿದು ಹಾಕುವೆ ಅಂತೇಳಿ, ಆ ಕೆಲಸ ಏನಾದರೂ ಮಾಡಿದರೆ ಭಾಳ ಬೆಸ್ಟ್ ಆಗ್ತದೆ. ಆ ಕೆಲಸ ಮಾಡಬಲ್ಲರ ಅನ್ನೋದು ಪ್ರಶ್ನೆಗಳು. ಆ ಮಾತು ಬೇರೆ. ಸಾಮಾನ್ಯವಾಗಿ ವಿರೋಧಿಗಳು ಮಾತಾಡ್ತಾರೆ, ಹೆಂಗೆ ಸಾಧ್ಯ ಇದೆ ಅದು ಭ್ರಷ್ಟಾಚಾರ ಉಳಿಲಿಕ್ಕೆ ಸಾಧ್ಯ ಇದೆ ಅಂತೇಳಿ. ಇದೆಲ್ಲ ಕೆಲವೊಮ್ಮೆ ಅತಿ ಬುದ್ಧಿವಂತಿಕೆನೂ ತಪ್ಪುಗಳಾಗ್ತಿರ್ತಾವೆ, ಕೆಲವೊಮ್ಮೆ ದಡ್ಡತನೂ ತಪ್ಪುಗಳಾಗ್ತಿರ್ತಾವೆ. ಅದು ಎದರಿಂದ ಆಗಿದ್ದು ಗೊತ್ತಿಲ್ಲ. ಆದರೆ ನಮ್ಮ ಸತೀಶ್ ಅವ್ರು ಮಾತ್ರ ಡಿ ಸಿ ಎಮ್ ಸ್ಥಾನ ನೀಡುವ ಬಗ್ಗೆ ಚರ್ಚೆ ಆಗಿದ್ದು ನಿಜ ಅಂತ ಹೇಳ್ತಿದ್ದಾರೆ. ಮಾತಾಡ್ತಾರೆ, ಇಲ್ಲಂತಲ್ಲ. ಯಾಕೆ ಸೇಮು ಸಲ ಹಿಂದೆ ಚರ್ಚೆ ಆಗಿದ್ದದವ, ಯಾವ ಸುಳ್ಳಂತ ಯಾರೂ ಅನ್ನೋದಿಲ್ಲ. ಆದರೆ ಮಾಡ್ಬೇಕಲ್ರಿ, ಮಾಡೋರು ಯಾರ ಈಗ ಮಾಡ್ಬೇಕಾದವ್ರು ಡಿ ಕೆ ಶಿ ಅವರು. ಯಾಕಂತಂದ್ರೆ ಸಿದ್ದರಾಮಯ್ಯರ ಮಾತುಗಳು ಈಗ ಹೈಕಮಾಂಡದಲ್ಲಿ ಆ ಪ್ರಮಾಣದಲ್ಲಿ ನಡೀತಾ ಇಲ್ಲ ಅನ್ನೋದು ಗಮನಾರ್ಹವಾಗಿದೆ. ಯಾಕಂದ್ರೆ ನಮ್ಗೆ ಬೇಕಂತವ್ರು ಎಲ್ಲರೂ ಈಗ ಒಳಗೆ ತಂದು ಹಾಕ್ಕೊಂಡಿದ್ದಾರೆ ಡಿ ಕೆ ಶಿ ಅವರು. ಮತ್ತು ಡಿ ಕೆ ಶಿ ಪರ ಹೈಕಮಾಂಡ್ ಅನ್ನೋದು ಈಗಾಗಲೇ ಜನಜನಿತ ಆಗಿದೆ. ಅಂದಾಗ ಹೈಕಮಾಂಡ್ ಏನಿದ್ರು ಮಾತು ಕೇಳೋದು ಯಾರಪ್ಪ ಅಂದ್ರೆ ಮೊದಲನೇದಾಗಿ ನಮ್ಮ ಡಿ ಕೆ ಶಿ ಅವ್ರದ್ದು, ಎರಡನೇದಾಗಿ ಸಿದ್ದರಾಮಯ್ಯನ ಬಿಟ್ಟು ಕೊಡೋದಿಲ್ಲ ಅವರು ಹೈಕಮಾಂಡ್. ಯಾಕಂದ್ರೆ ಮುಂಬರುವ 2022 ಚುನಾವಣೆಯಲ್ಲಿ ಮಾಸ್ ಲೀಡರ್ ಅವರು ಸಿದ್ದರಾಮಯ್ಯನವರು. ಕಾಂಗ್ರೆಸ್ನ ಒಂದು ಮುಖ ಅವ್ರನ್ನ ಬಿಟ್ಟಂತೆ ಕೊಡೋದಿಲ್ಲ. ಆದರೆ ಅದೇ ಕಾಲಕ್ಕೆ ಇನ್ನು 2 ಡಿ ಸಿ ಎಮ್ ಪೋಸ್ಟ್ಗಳನ್ನು ಮಾಡ್ತಾರೆ ಅನ್ನೋದು ಮಾತ್ರ ಒಂದು ಇವತ್ತು ಹಗಲುಗಣಿಸ್ತದೆ. ಬಟ್ ಅದು ಆಗ್ಬೋದೇನೋ. ಯಾಕಂದ್ರೆ ಸತೀಶ್ ಅವ್ರು ಹೇಳ್ತಾರಪ್ಪ ಅಂದ್ರೆ ಅದು ಎಂ ಬಿ ಪಾಟೀಲ್ ಅಂತ ಅದ್ರ ಬಗ್ಗೆ ಏನು ಅಭಿವ್ಯಕ್ತಿ ಮಾಡಿಲ್ಲ. ಬಟ್ ಸತೀಶ್ ಅವ್ರು ಹೇಳ್ತಾರಪ್ಪ ಅಂದ್ರೆ ಮೋಸ್ಟ್ಲಿ ಆದರೂ ಆಗ್ಬೋದೇನೋ. ಆದರೆ ಅದು ಭಾಳಷ್ಟು ಕಷ್ಟ ಅನ್ನೋದು ಡಿ ಕೆ ಶಿ ಅವ್ರನ್ನ ಬಲ್ಲಂಥ ರಾಜಕೀಯ ತಜ್ಞರ ಅಭಿಪ್ರಾಯ. ಇದಕ್ಕೇನಂತ ನೀವು ತಪ್ಪು ಸರಿ ತಪ್ಪನ್ರಿ. ಆದರೆ ನಿಮಗೆ ಲೈಕ್ ಮಾಡಿ ಶೇರು ಮಾಡಿರಿ, ಜೊತೆಗೆ ಇದನ್ನು ನೋಡ್ತಾ ಇರಿ ಮತ್ತು ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇಸಿತಾರಾಮದು ಸತ್ಯದ ಕೈಗನ್ನಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇಸಿತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.